ನೋಡಿ ಹೇಳಿದ್ರೆ 2017ರಲ್ಲೂ ಕೂಡ ಇದೇ ರೀತಿಯಾದಂತಹ ಪ್ರಯತ್ನಗಳು ಆಗಿತ್ತು. 2017ರಲ್ಲೂ ಸರ್ಕಾರ ಇದೇ ರೀತಿ ಆದೇಶ ಹೊರಡಿಸಿತ್ತು. ಆದರೆ ಆಗಲೂ ಕೂಡ ಆ ಆದೇಶವನ್ನು ಹೈಕೋರ್ಟ್ ರದ್ದುಪಡಿಸಿತ್ತು, ವಾಪಸ್ ಪಡ್ಕೊಂಡಿತ್ತು. ಟಿಕೆಟ್ ಖರೀದಿಸಿ ಚಿತ್ರ ನೋಡೋದು ಗ್ರಾಹಕನಿಗೆ ಬಿಟ್ಟದ್ದು ಅನ್ನುವಂಥ ವಿಚಾರ ಕೂಡ ಆಗಲೂ ಪ್ರಸ್ತಾಪ ಆಗಿತ್ತು. ಆಮೇಲೆ ಈಗ ಆ ತಂದಂತಹ ರೂಲ್ಸ್ನೂ ಕೂಡ ಅಷ್ಟೇ ಸಂವಿಧಾನ ಉಲ್ಲಂಘನೆ ಆಗಿದೆ ಅನ್ನುವಂಥ ವಿಚಾರ ಕೂಡ ಪ್ರಸ್ತಾಪ ಆಗಿದೆ. ಸರ್ಕಾರದ ಈ ಕ್ರಮ ಸಂವಿಧಾನದ ಪರಿಚ್ಛೇದ 14 ಅಂದರೆ ಸಮಾನತೆಯ ಹಕ್ಕು ಉಲ್ಲಂಘನೆಯಾಗಿದೆ. ಜೊತೆಗೆ 19 ಕ್ಲಾಸ್ 1G ಅಂದರೆ ವ್ಯವಹಾರ ನಡೆಸುವಂತಹ ವಿಚಾರ ಸಂಬಂಧ ಉಲ್ಲಂಘನೆ ಆಗಿದೆ ಅನ್ನುವಂಥ ವಿಚಾರವೂ ಕೂಡ ಕೋರ್ಟ್ನಲ್ಲಿ ಪ್ರಸ್ತಾಪ ಆಗಿದೆ. ಕೇವಲ ಹೊಂಬಾಳೆ ಫಿಲಮ್ಸ್ ಮಾತ್ರ ಅಲ್ಲ, ಬೇರೆ ಬೇರೆ ಮಲ್ಟಿಪ್ಲೆಕ್ಸ್ ಸ್ಕ್ರೀನ್ ಓನರ್ಸ್ಗಳೆಲ್ಲರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಹಾಕಿದ್ರು. ಸೊ ಹಾಗಾಗಿ ಇದನ್ನು ಪ್ರಶ್ನೆ ಮಾಡಿ ಸಲ್ಲಿಸಿದಂತಹ ಅರ್ಜಿದಾರರಿಗೆ ಒಂದು ಬಿಗ್ ರಿಲೀಫ್, ಜೊತೆಗೆ ಒಂದು ಜಯ. ಆದರೆ ಸರ್ಕಾರ ಇದನ್ನು ಇಂಪ್ಲಿಮೆಂಟ್ ಮಾಡಿತ್ತಲ್ಲ, 200 ರೂಪಾಯಿಗೆ ದರವನ್ನು ನಿಗದಿ ಮಾಡಿತ್ತು. ಜೊತೆಗೆ ಬಜೆಟ್ನಲ್ಲೂ ಕೂಡ ಇದನ್ನು ಪ್ರಸ್ತಾಪ ಮಾಡಿದರು. ಯಾಕೆಂದರೆ ಆ ಬಜೆಟ್ನಲ್ಲಿ ಈ ವಿಚಾರವನ್ನು ಆ್ಯಡ್ ಮಾಡಬೇಕಾದ್ರೆ ಇದನ್ನು ಕೂಲಂಕುಷವಾಗಿ ಪರಿಗಣಿಸಲಾಗಿರುತ್ತೆ, ಜೊತೆಗೆ ಪರಿಶೀಲಿಸಲಾಗಿರುತ್ತೆಯೂ ಕೂಡ. ಸೊ ಅದನ್ನು ಜಾರಿಗೆ ತರುವಂಥ ನಿಟ್ಟಿನಲ್ಲಿ ಕೆಲಸಗಳಾಯಿತು. ಆದರೆ ಸರ್ಕಾರಕ್ಕೆ ಇದೊಂದು ರೀತಿಯಾಗಿ ಮುಖಭಂಗ ಅನ್ಬೋದು, ಜೊತೆಗೆ ಹಿನ್ನಡೆಯೂ ಕೂಡ ಅಂತ ಹೇಳ್ಬೋದು. ಆದರೆ ಯಾವಾಗ 200 ರೂಪೀಸ್ ನಿಗದಿ ಮಾಡೋದಕ್ಕೆ ಆದೇಶ ಹೊರಗೆ ಬಂತು, ಜನಸಾಮಾನ್ಯರಲ್ಲಿ ಏನು ಅಂತಂತಂದರೆ ಅವ್ರಿಗೂ ಒಂದು ಕನ್ಸರ್ನ್ ಇತ್ತು. ಯಾವ ರೀತಿ ಅಂತಂದರೆ ನಾವು ಕಮ್ಮಿ ಇರೋವಂಥ ಟಿಕೆಟ್ಗೆ ನಾವು ಹೋಗ್ಬಿಡ್ತೀವಿ, ಮಲ್ಟಿಪ್ಲೆಕ್ಸ್ಗಳೆಲ್ಲ ನಾವು ಹೋಗೋದಿಲ್ಲ. ಯಾಕೆಂದರೆ ಅವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ಜೊತೆಗೆ ಫೆಸಿಲಿಟೀಸ್ಗಳು, ಆ ಸೀಟ್ ಫೆಸಿಲಿಟೀಸ್ಗಳು, ಎಸಿನೋ ಅಥವಾ ಇನ್ನೊಂದು ಮತ್ತೊಂದು ಮಗದೊಂದು ಅವ್ರವ್ರ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ. ಅದಕ್ಕೆ ಬೇಕಾಗಿರುವಂಥ ಟಿಕೆಟನ್ನು ಅವರು ವಿಧಿಸಬಹುದಾಗಿತ್ತು. ಬಟ್ ಇದು ಅವ್ರಿಗೆ ಸ್ವಲ್ಪ ಅಂದರೆ ಮಲ್ಟಿಪ್ಲೆಕ್ಸ್ ಓನರ್ಗಳಿಗೂ ಕೂಡ ಹೊಡೆತ ಬೀಳುತ್ತೆ ಅನ್ನುವಂಥ ವಿಚಾರ ಕೂಡ ಜನಸಾಮಾನ್ಯರು ಹೇಳ್ತಾ ಇದ್ದಂತಹ ಪ್ರಶ್ನೆ. ಅದನ್ನೇ ಕೋರ್ಟ್ನಲ್ಲೂ ಪ್ರಶ್ನೆ ಮಾಡಲಾಗಿತ್ತು. ಸಂವಿಧಾನದ ಉಲ್ಲಂಘನೆ ಆಗಿದೆ ಅನ್ನುವಂಥ ವಾದವನ್ನು ಮಾಡಿದರು ಅರ್ಜಿದಾರರ ಪರ ವಕೀಲರು, ಹಿರಿಯ ವಕೀಲರು ವಾದವನ್ನು ಮಾಡಿ ಕಡೆಗೂ ಜಯ ಸಿಕ್ಕಿದೆ ಅವ್ರಿಗೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಸಾರಾ ಗೋವಿಂದು ಸರ್ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ. ಸರ್ ನಮಸ್ತೆ ಸರ್, 200 ರೂಪಾಯಿ ಟಿಕೆಟ್ ದರ ಮಾಡಿದ್ದು ಸರ್ಕಾರ, ಈಗ ಅದನ್ನ ಪ್ರಶ್ನೆ ಮಾಡಿ ಸಲ್ಲಿಸಿದಂತಹ ಅರ್ಜಿದಾರರಿಗೆ ರಿಲೀಫು ಕ್ಯಾನ್ಸಲ್ ಮಾಡಿದೆ. ಮತ್ತೆ ಹಳೆಯದು ಈ ಹಿಂದೆ ಎಷ್ಟೇ ಟಿಕೆಟ್ ದರವನ್ನು ಮಲ್ಟಿಪ್ಲೆಕ್ಸ್ ಅಲ್ಲಿ ಮಾಡ್ತಿದ್ರು 500, 1000, 2000 ಅಂತ. ಸೊ ಹಾಗಾಗಿ ಈ ರೀತಿಯಾದಂತಹ ಆದೇಶ ಕೋರ್ಟ್ನಿಂದ ಬಂದಿದೆ, ತಡೆ ಹಿಡಿದಿರೋದು. ಈ ಸಂಬಂಧ ನಿಮ್ಮ ರಿಯಾಕ್ಷನ್ ಸರ್? ಸರ್, ಈಗ ಇದರಲ್ಲಿ ಬಹಳ ದೊಡ್ಡ ವ್ಯಕ್ತಿಗಳ ಕೈವಾಡ ಇದೆ. ಓಕೆ, ಇದರಲ್ಲಿ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು 200 ರೂಪಾಯಿ ಟಿಕೆಟ್ ದರ ತಮಿಳ್ನಾಡು, ಆಂಧ್ರ, ಕೇರಳ ಎಲ್ಲಾ ಕಡೆನೂ ನಾವು ಕೊಟ್ಟಿದ್ದಾರೆ, ಇಷ್ಟಿದೆ, ಇಷ್ಟು ಮಾಡ್ತಾ ಇದ್ದಾರೆ ಅಂತ ನಾವು ಅಷ್ಟು ಹೇಳಿದ್ರು ಜಡ್ಜು ಅದನ್ನ ನೋಡಿ ಕೊಟ್ಟಾಗ ನಾವು ಈಗ ಆದೇಶದ ವಿರುದ್ಧವಾಗಿ ನಾವು ಮಾತಾಡಕ್ ಆಗಲ್ಲ. ಏನೇ ಆಗ್ಲಿ, ಇದು ನಮ್ಗೆ ಕನ್ನಡ ಇಂಡಸ್ಟ್ರಿಗೆ ಒಂದು ಹಿನ್ನಡೆ, ಅದನ್ನ ನಾವು ಒಪ್ಕೊಳ್ತೀವಿ. ನಾವ್ ಅದನ್ನ ಯಾವ ರೀತಿ ಮಾಡ್ಬೇಕೋ ಮತ್ತೆ ನಾವು ಈಗ ಅದನ್ನ ನಮ್ಮ ಲಾಯರ್ ಇಟ್ಟು ಕೂಡ ನಾವು ಫೈಟ್ ಮಾಡ್ತೀವಿ. ಅದೇ ನಿಮ್ಮ ಕಡೆಯ ವಕೀಲರಲ್ಲೂ ಕೂಡ ಅದೇ ಆಗಿತ್ತು. ಯಾಕಂದ್ರೆ ಬಜೆಟ್ನಲ್ಲೂ ಕೂಡ ಕೂಲಂಕುಷವಾಗಿ ಚರ್ಚೆ ಮಾಡಿ ತಂದಿರೋದು ಅಂತ. ಹೌದೌದು, ಬಡ್ಜೆಟ್ ಅಲ್ಲಿ ಆಗಿ ಮತ್ತೆ ಹಲವಾರು ಮೀಟಿಂಗ್ಗಳಾಗಿ ಎಲ್ಲ ಆಗಿ ಎಲ್ಲ ಆದ್ರೂ ಕೂಡ ಇವತ್ತು ಯಾವ ಆಧಾರದ ಮೇಲೆ ಜಡ್ಜು ಅದನ್ನ ಕೊಟ್ರು ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. ನಾವು ಟೋಟಲ್ ಕನ್ಫ್ಯೂಸ್ ಅಲ್ಲಿ ಇದ್ವಿ. ಆಗ್ಲಿ ಏನೇ ಆಗ್ಲಿ ಅವರು ಇವತ್ತು ಅವ್ರಿಗೆ ಸಿಕ್ಕಿರ್ಬೋದು, ಆದ್ರೆ ನಾವು ಕೂಡ ನಮ್ಮ ಇಂಡಸ್ಟ್ರಿ ಬಗ್ಗೆ ನಾವು ಫೈಟ್ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ. ಸೊ ಹಂಗಾದ್ರೆ ನಿಮ್ಮ ಈ ಒಂದು ವಿಚಾರ ಕೋರ್ಟಿಂದ ಬಂದಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ? ಹೌದು, ನಾವು ಅಪೀಲ್ ಹೋಗ್ತೀವಿ. ಓಕೆ. ಯಾಕಂದ್ರೆ ಈ ಅರ್ಜಿದಾರರ ಪರ ವಕೀಲರು ವಾದ ಮಾಡ್ತಿರೋದೇನಂದ್ರೆ ಸಂವಿಧಾನ ಪರಿಚ್ಛೇದ 14 ಅಂದ್ರೆ ಸಮಾನತೆ ಉಲ್ಲಂಘನೆ ಆಗಿದೆ, ಜೊತೆಗೆ ವ್ಯವಹಾರ ನಡೆಸುವಂತ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅನ್ನುವಂತ ಒಂದು ನೇರ ಪಾಯಿಂಟ್ಸ್ ಗಳನ್ನ ಜಡ್ಜ್ ಮುಂದೆ ಹೇಳ್ತಾರೆ. ಸೊ ಆ ಆಧಾರದ ಮೇಲೆ ಈ ನಿರ್ಣಯ ತಗೊಂಡಿದ್ದಾರೆ ಅಂತ. ಹಾಗಾದ್ರೆ ತಮಿಳುನಾಡು, ಆಂಧ್ರ, ಕೇರಳದಲ್ಲೆಲ್ಲ ಇದೆಲ್ಲ ಅದನ್ನ ಯಾರು ಪ್ರಶ್ನೆ ಮಾಡಲ್ವಾ? ಆ ರಾಜ್ಯದಲ್ಲಿ ತೆಲಂಗಾಣದಲ್ಲಿ ಮುಖ್ಯಮಂತ್ರಿ ಅವರು ಮಾತು ಹೇಳಿದ್ದಾರೆ, ನಾನು ಮುಖ್ಯಮಂತ್ರಿ ಆಗಿರೋವರೆಗೂ ನಾನು ಟಿಕೆಟ್ ದರ ರೈಸ್ ಮಾಡಲ್ಲ ಅಂತ ಹೇಳ್ಬಿಟ್ಟು. ಅವ್ರಿಗೆ ಒಂದು ಸಂವಿಧಾನ, ನಮ್ಗೆ ಒಂದು ಸಂವಿಧಾನ ಇದೆಯಾ? ಇದು ನ್ಯಾಯಮೂರ್ತಿಗಳು ಇದನ್ನ ಗಮನಿಸ್ಬೇಕಲ್ವಾ? ನ್ಯಾಯಮೂರ್ತಿಗಳ ಮೇಲೆ ನಮ್ಗೆ ಗೌರವ ಇದೆ, ಆದ್ರೆ ಇದರಿಂದ ಕನ್ನಡ ಇಂಡಸ್ಟ್ರಿ ಏನಾಗ್ಬೇಕು ಅಂತ ಅವ್ರಿಗೆ ಗೊತ್ತಾಗಲ್ವಾ? ಆಗ್ಲಿ ನೋಡೋಣ ಮುಂದೆ ಏನಾಗುತ್ತೆ. ನಾವು ನಮ್ಮ ಪ್ರಯತ್ನ ನಾವು ಮಾಡ್ತೀವಿ.
ಆಮೇಲೆ ಅರ್ಜಿದಾರರು ಕೂಡ ಸಂತಸ ವ್ಯಕ್ತಪಡಿಸ್ತಾ ಇರೋದು ಅಂದ್ರೆ ಹೊಂಬಾಳೆ ಫಿಲ್ಮ್ಸ್ ಸೇರಿದಂತೆ PVR ಮಲ್ಟಿಪ್ಲೆಕ್ಸ್ ಓನರ್ಸ್ಗಳೆಲ್ಲರೂ ಕೂಡ ಬೇರೆ ಬೇರೆ ವಕೀಲರುಗಳನ್ನ ಇಟ್ಕೊಂಡು ಮಾಡಿದಂತ ವಾದಗಳು. ಅದು ಸಹಜ ಅಲ್ವಾ? ಯಾಕೆಂದ್ರೆ ಕೋರ್ಟ್ ಆದೇಶ ಪರವಾಗದಾಗ ಸಂತಸನ ಪಡ್ತಾರೆ, ಪಟಾಕಿನ ಹೊಡ್ತಾರೆ, ಸೀಟು ಹೊಡ್ತಾರೆ ಅಲ್ವಾ? ಅದು ಸಹಜ. ನೋಡೋಣ, ನಾವು ಗೌರ್ಮೆಂಟ್ ಜೊತೆ ನಾವು ಮಾತಾಡ್ತೀವಿ, ನಾವು ಏನ್ ಮಾಡ್ಬೇಕು ಅದನ್ನ ಮಾಡಿ. ಇನ್ನೊಂದ್ ಕಡೆ ಏನಂದ್ರೆ ಸರ್, ನಾವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರ್ತೀವಿ, ಒಂದ್ ಕಡೆ ಮಲ್ಟಿಪ್ಲೆಕ್ಸ್ ಓನರ್ಗಳು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಾವು ಮಾಡಿರ್ತೀವಿ ಫೆಸಿಲಿಟೀಸು, ಅದಕ್ಕಾದ್ರೂ ಬೆಲೆ ಬೇಕು ಅನ್ನೋದು ಒಂದು. ಮತ್ತೊಂದ್ ಕಡೆ ನಿರ್ಮಾಣ ಮಾಡಿದಂತ ಸಂದರ್ಭದಲ್ಲಿ ಈಗ ಹೊಂಬಾಳೆ ಫಿಲ್ಮ್ಸ್ ಅಂತ ಒಂದು ದೊಡ್ಡ ದೊಡ್ಡ ಕಂಪನಿಗಳು ನಿರ್ಮಾಣ ಮಾಡಿದಂತಹ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಲಾಸ್ ಆಗುತ್ತೆ ಅನ್ನುವಂಥ ಪಾಯಿಂಟ್ ಇಟ್ಕೊಂಡು ಮಾಡಿದ್ದು. ಸೊ ಹಾಗಾಗಿ ಒಂದಷ್ಟು ಜನ, ಎಲ್ಲರೂ ಅಂತಲ್ಲ, ಒಂದಷ್ಟು ಜನ ಇದಕ್ಕೆ ಸಂಬಂಧಪಟ್ಟಂತೆ ಪೂರಕವಾಗಿ ಪ್ರತಿಕ್ರಿಯೆ ಕೊಡ್ತಾ ಇದ್ರು ಹೌದು ಅಂತ. ಸರ್, ಈಗ ನಾನು ಒಂದು ಮಾತು ಹೇಳ್ತೀನಿ. ಬಾಳೆ ಫಿಲ್ಮ್ಸ್ನವರು ಮಾಡಿದ್ದಾರೆ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಯಾಕೆಂದ್ರೆ ಅವರ ನೋವು ಅವ್ರಿಗಿದೆ. ಆದ್ರೆ ಇಂಡಸ್ಟ್ರಿ ನೋಡ್ಬೇಕಲ್ವಾ? ಇಂಡಸ್ಟ್ರಿ ಮುಖ್ಯ ಅಲ್ವಾ? ಇವತ್ತು ನಾನು ಒಂದು ಹೇಳ್ತೀನಿ, ತಮಿಳ್ನಾಡು ಆಂಧ್ರದಲ್ಲಿ ಇಲ್ಲದೆ ಇರೋದು ಇಲ್ಲಿ ಆಗ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ದೊಡ್ಡವರ ಒಂದು ಒತ್ತಡ ಮತ್ತೊಂದು ಎಲ್ಲ ಜಾಸ್ತಿ ಇದೆ ಸರ್. ಕೂಡ ಒತ್ತಡ ಇರುವಂತ ಪ್ರಭಾವಿಗಳು ಇದ್ದಾರೆ, ಅದನ್ನ ನಾನು ಒಪ್ಕೊಳ್ತೀನಿ. ಅದೇನೇ ಆಗ್ಲಿ, ನಾವಂತೂ ಈ 200 ರೂಪಾಯಿಗೆ 2016ರಿಂದನೂ ನಾವು ಸರ್ಕಾರದ ಜೊತೆ ಮಾತುಕತೆ ಆಡಿ ಈ ಸಾರಿ 2017ರಲ್ಲೂ ಟ್ರೈ ಆಗಿತ್ತು, ಆಗ್ಲೂ ಕೂಡ ಕೋರ್ಟ್ ರಿಜೆಕ್ಟ್ ಮಾಡಿ. ಹೌದು, ಅದು ಬೇರೆ ಇಲಾಖೆಯಿಂದ ಹೋಗಿದ್ರಿಂದ ನಮ್ಗೆ ಹಿನ್ನಡೆ ಆಯ್ತು. ಆದ್ರೆ ಇವತ್ತು ನಾವು ಕಾನೂನು ಇಲಾಖೆಯಿಂದನೇ ಇದನ್ನ ಮಾಡಿರೋದ್ರಿಂದ ಇವತ್ತು ಅದಕ್ಕೆ ಹೋಗಿದ್ದಾರೆ. ನಾವು ನಮ್ಮ ಲಾಯರು ನಾವು ಮಾತಾಡ್ತೀವಿ, ಸಂದೇಶ ಅಪೀಲ್ ಹೋಗ್ತೀವಿ ಸರ್, ನಾವು ಹೋಗ್ತೀವಿ. ಅದೇ ಇನ್ನೊಂದು ನೀವು ಹೇಳಿದ್ರಲ್ಲ ಪಾಯಿಂಟ್, ಈಗ ತಮಿಳುನಾಡು ಸರ್ಕಾರ ಏನು ಆದೇಶ ಮಾಡಿದ್ರು ಅದನ್ನ ಎಕ್ಸಾಂಪಲ್ ಆಗಿ ಇಟ್ಕೊಂಡು ನೀವು ಪ್ರಶ್ನೆ ಮಾಡಬಹುದು, ಅಲ್ಲಾಗಿದೆ ಸೈನ್ ಮಾಡಿ ಅಂತ ಹೇಳಿ. ಹೌದೌದು, ಅದು ಅವರು ಸರ್ಕಾರ ಈಗ ಫಿಲಂ ಚೇಂಬರ್ ಇಂಪ್ಲೀಡ್ ಆಗೋದಕ್ಕೆ ಬಿಡ್ಲೇ ಬಂತೆ. ನಮ್ಮ ಲಾಯರ್ ಹೋಗಿದ್ರು, ಅವಕಾಶ ಕೊಡ್ಲಿಲ್ವಂತೆ. ಈಗ ಎಮರ್ಜೆನ್ಸಿ ಮೀಟಿಂಗ್ ಕರೀತಾ ಇದ್ದೀವಿ, ನೋಡೋಣ ಏನಾಗುತ್ತೆ ಅಂತ. ಓಕೆ ಫೈನ್. ಥ್ಯಾಂಕ್ ಯು ಸಾರಾ ಗೋವಿಂದ ಅವರೇ, ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ.